ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಗೀತ ಅನ್ನುವಂಥದ್ದು ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದಂಥ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ BR ಛಾಯಾ ದಂಪತಿ. ಪದ್ಮಪಾಣಿಯವರ ಇವಾಗ ತುಂಬ ಫಾಸ್ಟ್ ಆದಂಥ ಟ್ರ್ಯಾಕ್ನ ಕೇಳಿದ್ವಿ. ಇದು ಡೆಲ್ಟಾ ಸ್ಟೇಜಿನ ತುರಿಯಾವಸ್ಥೆ ಅಂತ ಹೇಳ್ತಾ ಇದ್ರಿ. ಅದನ್ನು ತಲುಪೋದಕ್ಕೆ ಯಾವ ಥರ ಸಹಕಾರಿಯಾಗುತ್ತೆ ಅಂತ ಹೇಳ್ತೀವಿ? ಸಂಗೀತ ಚಿಕಿತ್ಸೆಯಲ್ಲಿ ಮೊದಲನೇ ಪಾಠ ಅಂತಂದರೆ ನಾವು ಯಾವ ಸ್ಥಿತಿಲಿರ್ತೀವೋ, ನಾನೀಗ ಛಾಯಾವ್ರ ಹಾಡೋಲ್ಲ ಹಾಡು ಅದು ಬೀಟಾ ಸ್ಟೇಜ್, ಅದು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮತ್ತು ಹೊರ ಪ್ರಪಂಚಕ್ಕೆ ನಾವು ತೊಡಸ್ಕೊಳ್ಳೋದು ಹಾಡೋದು. ನಾವು ನಮ್ಮ ಅಲ್ಟಿಮೇಟ್ ಉದ್ದೇಶ ಇರೋದು ಡೆಲ್ಟಾ ಸ್ಟೇಜಿಗೆ ಹೋಗಬೇಕು ಅಂತ. ಆ ಡೆಲ್ಟಾ ಸ್ಟೇಜಿಗೆ ಹೋಗ್ಬೇಕಾದ್ರೆ ಮೊದಲು ಬೀಟಾ, ಆಮೇಲೆ ಆಲ್ಫಾ ಮತ್ತು ಥೀಟಾ ಎಲ್ಲ ಹಂತಗಳನ್ನು ದಾಟಿಕೊಂಡು, ಅಂದರೆ ಮೊದಲು ಫಾಸ್ಟು, ನಂತರ ಸ್ಲೋ ಮತ್ತು ಇನ್ನೂ ಸ್ಲೋ ಮತ್ತು ಅತ್ಯಂತ ಸ್ಲೋ ಆದಂಥ ಒಂದು ಹಂತಗಳು ದಾಟ್ಕೊಂಡು ಹೋಗಬೇಕಾಗತ್ತೆ. ಇದು ಸಂಗೀತ ಚಿಕಿತ್ಸೆ ಮೊದಲನೇ ಪಾಠ ಅದು. ಹೀಗಾಗಿ ಮೊದಲನೇ ಹಾಡು ತುಂಬ ಫಾಸ್ಟ್ ಆಗಿತ್ತು, ನಂತರದ ಹಾಡುಗಳು ಸ್ಲೋ ಆಗಿ ಬರ್ತವೆ. ಹಾಗೆ ಮಾಡಬೇಕನ್ನ. ಆ್ಯಂಡ್ ಇಲ್ಲಿ ಈ ಡೆಲ್ಟಾ ಸ್ಟೇಜಿನ ಹೋಗಬೇಕು ಅಂದರೆ ಹೇಗೆ ಅನ್ನೋದನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದ್ರ ಮುಂಚೆ ಎಂಟ್ರೈನ್ಮೆಂಟ್ ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಎಂಟ್ರೈನ್ಮೆಂಟ್ ಅಂತ ಒಂದಿದೆ. ಎಂಟ್ರೈನ್ಮೆಂಟ್ ಅಂದರೆ ಪರವಶಗೊಳ್ಳುವುದು ಅಂತ. ನಾನು ಆಗಲೇ ಹೇಳಿದೆ, ನಮ್ಮ ಬ್ರೈನ್ನಲ್ಲಿ ಲಕ್ಷಾಂತರ ನರಕೋಶಗಳಿವೆ. ಅವುಗಳು ಹೊರ ಜಗತ್ತಿನ ರೆಸ್ಪಾನ್ಸ್, ಈ ಕೆಲವು ಸುಮಾರು ವೇವ್ಸ್ಗೆ ಎಲೆಕ್ಟ್ರಾನಿಕ್ಕು, ಮ್ಯಾಗ್ನೆಟಿಕ್ಕು ಇಂಥವೆಲ್ಲ ವೇವ್ಸ್ಗಳಿಗೆ ನಮ್ಮ ರೆಸ್ಪಾಂಡ್ ಮಾಡ್ತಾನೆ ಇರ್ತವೆ. ನೀವು ಸಾಕಷ್ಟು ಪೇಪರ್ಸಲ್ಲೆಲ್ಲ ಓದ್ತಿರ್ತೀರಿ, ಈ ಮೊಬೈಲು ಹತ್ತಿರ ಜಾಸ್ತಿ ಇಟ್ಕೋಬಾರ್ದು, ಮೊಬೈಲ್ ಟವರ್ಸ್ ಹತ್ತಿರ ಇರಬಾರ್ದು ಹೇಳ್ತಾರಲ್ಲ. ಕಾರಣ ಇಷ್ಟೇ, ಅಲ್ಲಿ ಯಾವ ಫ್ರೀಕ್ವೆನ್ಸಿ ಇರುತ್ತೋ ಮೆದುಳಿಗೂ ಅದೇ ಫ್ರೀಕ್ವೆನ್ಸಿಲಿ ಕಂಪಿಸ್ತವೆ ಅಂತ. ಈ ಅಂದರೆ ಈ ಪರವಶವಾಗೋದು ಏನು ಹೇಳ್ತೀನಲ್ಲ, ಈಗ ನೋಡಿ, ಈಗ ಮನೆಯಲ್ಲಿ ಒಬ್ಬ ಮಗ ಮಾತು ಕೇಳಲ್ಲ ಅಂತ ಅನಿಸಿದ್ರೆ, ಮದುವೆಗೆ ಬಂದಂಥ ಒಬ್ಬ ಮಗ ತಂದೆ ತಾಯಿಗಳು ಮಾತು ಕೇಳಲ್ಲ ಅಂತಂದಾಗ ಏನು ಮಾಡ್ತಾರೆ ತಂದೆ ತಾಯಿಗಳು? ಮಗನಿಗೆ ಮದುವೆ ಮಾಡಿ, ಯಾಕೆ? ಹೆಂಡತಿ ಮಾತಾಡ ಕೇಳ್ತಾನೆ ಅಂತ. ಇದು ಪರವಶಗೊಳ್ಳುವುದು ಅಂತ. ಈ ಬ್ರೈನ್ ಸೆಲ್ಸು ಹಾಗೆಯೇ ಹೊರಗಿಂದ ನಮಗೆ ಬಂದಂತಹ ಈ ಅಕಾಸ್ಟಿಕ್ ಏನು ಫ್ರೀಕ್ವೆನ್ಸಿ ಇದೆಯಲ್ಲ, ಸೌಂಡು, ಆ ಯಾವ ಫ್ರೀಕ್ವೆನ್ಸಿ ಒಳಗಡೆ ಎಂಟ್ರ್ ಆಗ್ತಾವೋ ಅದೇ ಫ್ರೀಕ್ವೆನ್ಸಿಗೆ ಅವು ಕಂಪಿಸಲಿಕ್ಕೆ ಶುರು ಆಗ್ತವೆ. ಇದೇ ನಮ್ಮ ಸಂಗೀತ ಚಿಕಿತ್ಸೆ ಮುಖ್ಯ ಸಿದ್ಧಾಂತ. ಇದನ್ನು ಯಾವ ಥರ ನಾವು ಈ ವೈಜ್ಞಾನಿಕ ಸತ್ಯವನ್ನು ನಮ್ಮ ಸಂಗೀತಕ್ಕೆ ಬಳಸ್ಕೋಬೋದು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಛಾಯಾ ಅವರೇ ಇನ್ನೊಂದು ಹಾಡು. ಓಕೆ, ಇವಾಗ ಬೀಟಾ ಸ್ಟೇಜ್ಗೆ ಬಂದಿದ್ದೀವಿ ನಾವು. ಇವಾಗ ಆಲ್ಫಾ ಸ್ಟೇಜ್ಗೆ ಹೋಗ್ಬೇಕು, ಆಮೇಲೆ ಥೀಟಾ, ಆಮೇಲೆ ಕೊನೆದಾಗಿ ಡೆಲ್ಟಾ ಸ್ಟೇಜ್ಗೆ ಹೋಗ್ಬೇಕು. ಅದೇ ತುರಿಯಾವಸ್ಥೆ ಅಂತ ಹೇಳ್ತೀರಾ. ಇವಾಗ ಮೊದಲು ಹಾಡಿದಂಥ ಫಾಸ್ಟ್ ಆಗಿಂತ ಸ್ವಲ್ಪ ಸ್ಲೋ ಆಗಿರ್ಬೇಕು ಹಾಡು. ಸ್ವಲ್ಪ ಸ್ಲೋ ಸಾಂಗ್ ತೊಗೊಂಡಿದ್ದೀನಿ ನಾನು. ಇದು ಆಶಾ ಭೋನ್ಸ್ಲೆ ಅವ್ರು ಹಾಡಿರೋಂಥ ಹಾಡು. ಇದು ಮಿಶ್ರ ಕೀರ್ವಾಣಿ ಅಂತ ಹೇಳ್ಬೋದು. ಈ ರಾಗ ಒಂದು ಜಮ್ ಸಾಂಗ್ ಅಂತಾನೆ ಹೇಳ್ಬೋದು. आओ हुजूर तुमको सितारों में ले चलो, दिल झूम जाए ऐसी बहारों में ले चलो। आओ हुजूर तुमको सितारों में ले चलो, दिल झूम जाए ऐसी बहारों में ले चलो। आओ हुजूर आओ, हम राज हम ख्याल कहाँ, हम नजर बनो, तय होगा जिंदगी का सफर, हम सफर बनो। हम राज हम ख्याल कहाँ, हम नजर बनो, तय होगा जिंदगी का सफर, हम सफर बनो। आहा हा चाहत के उजले उजले नजारों में ले चलो, दिल झूम जाए ऐसी बहारों में ले चलो। आओ हुजूर आओ, लिख दो लिख दो किताबे दिल
झूम जाए ऐसी बहारों में ले चलूं आओ हुजूर आओ। ಆಶಾ ಭೋನ್ಸ್ಲೆ ಅವರು ತುಂಬಾ ಒಳ್ಳೆ ಹಾಡನ್ನ ಹಾಡಿದ್ರಿ ಛಾಯಾ ಅವರು. ಇವಾಗ ಈ ಕೀರ್ವಾಣಿ ರಾಗದಲ್ಲಿ ಇನ್ನ ಯಾವ್ಯಾವ ಹಾಡು ಬರುತ್ತೆ ಫೇಮಸ್ ಆಗಿರೋಂಥದ್ದು ಅಂತ? ಇತ್ತೀಚೆಗೆ ಬರ್ತಿರೋಂಥ ಕೆಲವು ಸಿನಿಮಾ ಹಾಡುಗಳೆಲ್ಲ ಸ್ವಲ್ಪ ಕೀರ್ವಾಣಿ ಬೇಸ್ಡೇ ಬರ್ತಾ ಇದೆ. ಅರಳುತ್ತಿರು ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಇದು. ಆಮೇಲೆ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಇದು ಇನ್ನೂ ಸುಮಾರು ಹಾಡುಗಳಿವೆ. ಓಕೆ, ನಿಮ್ಮಿಬ್ಬರ ಜೊತೆಗೆ ಮತ್ತಷ್ಟು ನಾನು ಚರ್ಚೆನ ಈ ಸಂಗೀತ ಥೆರಪಿ ಬಗ್ಗೆ ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.